ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಎಲ್ಲ ಹೋಗ್ತಿದೀವಿ ಮಚ್ಚ, ಎಲ್ಲೋ ಒಂದ್ ಕಡೆ ಹೋಗ್ತಿದೀವಿ. ಇವನ್ ಬಗ್ಗೆ ನಾನು ಹೇಳ್ತೀನಿ. ಸೊ ನಾವು ನನ್ನ ಬೆಸ್ಟ್ ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದೀವಿ. ಚೈಲ್ಡ್ಹುಡ್ ಫ್ರೆಂಡ್, ಅಂಗನವಾಡಿನ ಜೊತೆಗೆ ಓದಿದ್ದು. ಇವನಿಗೆ ಹೈಸ್ಕೂಲಲ್ಲಿ ಫ್ರೆಂಡ್, ಬಿಕಾಸ್ ಇವ್ನು 8th ಸ್ಟ್ಯಾಂಡರ್ಡ್ ಇಂದ ನಮ್ಮ ಜೊತೆಗೆ ಓದಕ್ ಸ್ಟಾರ್ಟ್ ಮಾಡಿದ್ದು. ಬಟ್ ಅವಳು ನಂಗೆ ಹೈಸ್ಕೂಲ್ ಅಲ್ಲ, ಅಂಗನವಾಡಿ ಕನ್ಫ್ಯೂಸ್ ಮಾಡಿ. ಸೊ ಹೋಗ್ತಿದೀವಿ. ಕಂಪ್ಲೀಟ್ ಆಗಂತೂ ರೆಡಿ ಇನ್ನ ನಾನು ಆಗಿಲ್ಲ. ಸೊ ಅಂದ್ರೆ ಜುವೆಲ್ಸ್ ಏನು ಹಾಕೊಂಡಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಇನ್ನ ನಾನೇನು ಜುವೆಲ್ಸ್ ಹಾಕೊಂಡಿಲ್ಲ, ಹಾಕೊಬೇಕು. ಅಲ್ಲಿಗೆ ಹೋಗುವಾಗ ಎಲ್ಲ ಹೆವಿ ಅನ್ಸ್ಬಿಡುತ್ತೆ ಅಂತ ಏನು ಹಾಕೊಂಡಿಲ್ಲ. ಇಟ್ ಈಸ್ ಲುಕಿಂಗ್ ಲೈಕ್ ದಸ್. ಇಷ್ಟ ಆಯ್ತು ನನಗೆ ಸಿಕ್ಕಾಪಟ್ಟೆ. ಹೋಗೋಣ, ಮದ್ವೆ ಕಂಪ್ಲೀಟ್ ವ್ಲಾಗ್ ಹಾಕ್ತೀನಿ. ಯಾಕಂದ್ರೆ ಅವ್ರ ಅಕ್ಕ ಸ್ಪೆಷಲಿ ನಂಗೆ ಹೇಳಿದ್ದಾರೆ ಮದ್ವೆ ವಿಡಿಯೋಸ್ನ ಪ್ಲೀಸ್ ಹಾಕಿ ಅಂತ. ಅದಕ್ಕೆ ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸಕ್ ಬಂದಿದ್ವಿ. ಎಲ್ಲಾರ ಮದ್ವೆಗೂ ನಾವಿಬ್ರು ಹೋಗಿ ಹೋಗಿ ವಿಶ್ ಮಾಡ್ತಿದೀವಿ. ನಮ್ ನಿಜವಾಗ್ಲೂ ಪಾಪ ಇವ್ನು ಮದ್ವೆ ಆಗೋದ್ರೆ ಅವನು ಆಗ್ತಿಲ್ಲ. ನಾನಂತೂ ಸಿಂಗಲ್ ಆಗಿ ಸಾಯೋದಂತ ಫಿಕ್ಸ್ ಆಗ್ಬಿಡ್ತೀನಿ. ಬರೀ ಡೌಗಳು ಸಿಕ್ಕಿಲ್ಲ ಅದ್ರ ಸತ್ಯ ಹೇಳ್ಬಾರ್ದು. ನಾವಿಬ್ರೇ ಹೋಗ್ತಿಲ್ಲ, ಇನ್ನು ಹಿಂದ್ಗಡೆ ಇದಾರೆ. ಸ್ವಾತಿ ಸೇ ಹಾಯ್. ಸೊ ಮತ್ತೆ ನಾವಿಬ್ರೇ ಹೋಗ್ತಿದೀವಿ ಅಂತೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಪಾಪ. ಇದಾ ಏನ್ ಮುಚ್ಚ ಇದು? ನಾವು ಕೊಟ್ಟಿರೋ ದೇಶ ಇದು. ಇವನಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಫೇವ್ರೇಟ್ ಆಗಿರುತ್ತೆ. ಇವ್ನಿಗೆ ಆಗ್ತೀನಿ ಇದನ್ನ. ತಪ್ಪು, ಈ ವಯಸ್ಸು ಕುಡಿಯೋದು ತಪ್ಪು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಆಕ್ಚುಲಿ ಯಾರು ಸಿಗ್ತಾ ಇಲ್ಲ. ಕರೆಕ್ಟ್ ಅಲ್ಲ ನಿಜ, ಯಾರು ಸಿಗ್ತಾ ಇಲ್ಲ. ಸುಂದರವಾಗಿರೋದು ತಪ್ಪ. ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಇಲ್ಲ, ಇದನ್ನ ಯಾರು ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ಸುಂದರವಾಗಿದ್ದೀವಿ. ಐಮ್ ಸಾರಿ, ಅದು ಡಿಸ್ಟರ್ಬ್ ಆಗ್ತದೆ. ನನಗೂ ಗೊತ್ತಾಗ್ಲಿಲ್ಲ. ಯಾಕೋ ಏಂತಕೋ ಇಲ್ಲ ಇಲ್ಲ, ನಾನು ಕೇಳ್ಬೇಕು ಇವತ್ತು. ಹಿಂಸೆ ಕೊಡ್ತಾನೆ ಇವನು. ಸೊ ಪ್ರತಿ ಸತಿ ಎಲ್ಲಾರ ಮದ್ವೆಗೂ ನಾವಿಬ್ರು ಹೋಗಿ ಹೋಗಿ ವಿಶ್ ಮಾಡ್ತಿದೀವಿ. ನಮ್ಮ ಮದ್ವೆ ಯಾವತ್ತಾಗುತ್ತೋ ಗೊತ್ತಿಲ್ಲ. ಸರಿಯಾಗಿ ಮಾತಾಡೋದ್ ಕಲಿ. ಎಸ್, ಖುಷಿನೇ ಒಂಥರ. ಆದ್ರೆ ಬಟ್ ಸಿಂಗಲ್ ಆಗಿರೋದು ಖುಷಿನೇ ಅಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಲೊಕೇಶನ್ ಸಿಕ್ತಿಲ್ಲ ನಮ್ಗೆ. ಲೊಕೇಶನ್ ಸಿಕ್ಕಿದ ತಕ್ಷಣ ಹೋಗಿ ವಿಶ್ ಮಾಡಿ. ಇಲ್ಲಿ ನೋಡಿ, ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಿಂಗ್ ವೆದರ್ ಇದ್ರೆ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಇದನ್ನ ಹಾಕೊಂಡೆ, ಬಳೆ ಹಾಕೊಂಡೆ, ಇನ್ನೇನು ಉಳಿದಿಲ್ಲ. ಇಷ್ಟೇ ಫೈನಲಿ ಕಷ್ಟಪಟ್ಟು ಲೊಕೇಶನ್ ರೀಚ್ ಆಗಿದ್ದೀವಿ. ಲಿಟ್ರಲಿ ಟ್ರೈ ಮಾಡು. ಇಷ್ಟು ಕಷ್ಟಪಟ್ಟು ಈ ಲೊಕೇಶನ್ಗೆ ಬಂದು ಲೊಕೇಶನ್ ಹಿಡ್ಕೋದ್ರಲ್ಲಿ ಲೊಕೇಶನ್ ಯಾಕೆ ಸಿಗ್ತಿರ್ಲಿಲ್ಲ ಅಂತಾನು ಗೊತ್ತಾಗಿಲ್ಲ. ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಷ್ಟರಲ್ಲಿ ಮೋಸ್ಟ್ ವೈಟೆಡ್ ಮೂಮೆಂಟ್, ಅವರಿಬ್ಬರ ಎಂಟ್ರಿ ಕೂಡ ಆಯಿತು. ನಾನು ಯಾವಾಗಲೂ ಇವಳನ್ನು ಭೇಟಿ ಮಾಡಿದಾಗ ಮದುವೆ ಯಾವಾಗ ಅಂತಾನೇ ಕೇಳ್ತಿದ್ದೆ. ಆ್ಯಂಡ್ ಫೈನಲಿ ಆ ದಿನ ಬಂದಿತ್ತು. ವೆರಿ ಹ್ಯಾಪಿ. ಎಸ್, ಸೊ ಮದುವೆ ಅಂತೂ ಮುಗೀತು, ವಿಶ್ ಮಾಡಾಯಿತು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ವೆಜ್ ಊಟ ಮಾಡಿದ್ದೀವಿ. ಎಸ್, ಎಷ್ಟು ಬೇಗ ಹೌ ಟೈಮ್ ಫ್ಲೈಸ್ ಅಂತ ನಂಗೆ ಅನ್ಸುತ್ತೆ. ಇಷ್ಟು ಇವಾಗಿನ ನಾವು ಸ್ಕೂಲ್ಗೆ ಹೋಗ್ತಿದ್ದೀವಿ ಅನ್ನೋ ನೆನಪೇ ನನಗೆ. ಬಟ್ ಆದ್ರಲ್ಲಿ ಮದುವೆ ಆಗ್ಬಿಟ್ಟಿದ್ದಾಳೆ. ಅದನ್ನು ನಾವಿಬ್ಬರು ಮಾತ್ರ ಮದುವೆ ನೋಡೋಕ್ಕೆ ಬಂದಿದ್ದೀವಿ. ಇನ್ನೇನು ಹೊರಡೋದು, ಆ್ಯಕ್ಚುಲಿ ಹೊರಡಬೇಕು. ಸೊ ಅಕ್ಕ ಊಟ ಮಾಡಿಸಿದ್ದಾರೆ. ಊಟ ಮುಗಿಸ್ಕೊಂಡು ಬಂದ ಕೂಡಲೇ ಹೊರಡೋದು. ಏನೇ ಫಂಕ್ಷನ್ಗೆ ಹೋದ್ರು ಏನಂತೆ, ನಮ್ಮ ಸ್ಯಾಟರ್ಡೇನ ನಾವು ಬಿಟ್ಟು ಕೊಡಬಾರ್ದು ಅಷ್ಟೇ ಅಲ್ವಾ ಮಚ್ಚ? ಶನಿವಾರನೇ ಜೈ ಆಂಜನೇಯ. ಐ ವಿಶ್ ಬೋತ್ ಆಫ್ ದೆಮ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಎಸ್, ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರ್ತಾ ಇಟ್ಸ್ ಅರೌಂಡ್ 12 AM. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಿ. ಎಸ್, ಇದಾಗಿತ್ತು ಈ ರಿಸೆಪ್ಷನ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.